बैलहोंगल तालुक्यातील मरकुंभी गावात घडलेल्या बॉयलर दुर्घटनेच्या अहवालाच्या आधारे नेमकी कोणाचा निष्काळजीपणा कारणीभूत आहे हे ठरवून संबंधितांविरुद्ध कायदेशीर कारवाई करण्यात येईल अशी माहिती पोलीस अधीक्षक के रामराजन यांनी दिली। ते बेळगाव येथे पत्रकारांशी बोलत होते। तांत्रिकदृष्ट्या प्रशिक्षित कर्मचाऱ्यांची नियुक्ती करण्यात आली नसेल तर संबंधितांना अटक करण्याची वेळ येऊ शकते असे त्यांनी स्पष्ट केले। इनामदार साखर कारखान्यात सेफ्टी मॅनेजरची नियुक्ती करण्यात आलेली नाही असा आरोप असून प्रत्यक्षात सेफ्टी मॅनेजर आहे की नाही, असल्यास त्याची नियुक्ती केव्हा करण्यात आली याबद्दल सखोल चौकशी केली जाईल असेही त्यांनी सांगितले। ಬಾಯ್ಲರ್ಸ್ ಇನ್ಸ್ಪೆಕ್ಟರ್ ಅಂದರೆ ಒಬ್ಬರು ಇದ್ದಾರೆ। ಸೊ ಅವರು ಒಂದು ಮತ್ತು ಲ್ಯಾಬರ್ ಆ್ಯಕ್ಟ್ ಪ್ರಕಾರ ಅವರು ಬಂದಿದ್ದಾರೆ। ಸೊ ಅವರು ಬಂದು ಈಗ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡಬೇಕು। ಸೊ ಇನ್ಸ್ಪೆಕ್ಷನ್ ರಿಪೋರ್ಟ್ ಬಂದಾದಮೇಲೆ ಬೇಜವಾಬ್ದಾರಿತನ ಯಾರು ಅಪಾಯಿಂಟ್ ಮಾಡಿಲ್ಲ, ಟೆಕ್ನಿಕಲಿ ಸೌಂಡ್ ಇರುವವರು ಅಲ್ಲಿ ಹಾಕಿಲ್ಲ ಅಂದರೆ ಇದನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ। ಸೊ ಅಂಥ ಸಂದರ್ಭದಲ್ಲಿ ಸೇಫ್ಟಿ ಮ್ಯಾನೇಜರ್ ಯಾರು ಹಾಕಿದಾರಾ ಹಾಕಿಲ್ವಾ ಮತ್ತು ಸೇಫ್ಟಿ ಇನ್ಸ್ಪೆಕ್ಷನ್ ಯಾವಾಗ ಆಗಿದೆ ಇದ್ರ ಬಗ್ಗೆ ರಿಪೋರ್ಟ್ ಹೇಳ್ತಾ ಇದ್ದೀವಿ। ಇದನ್ನು ರೆಗ್ಯುಲೇಟ್ ಮಾಡೋರು ಇನ್ಸ್ಪೆಕ್ಟರ್ ಆಫ್ ಬಾಯ್ಲರ್ಸ್ ಅಂದರೆ ಇರ್ತದೆ। ಬಾಯ್ಲರ್ಸ್ ಆಕ್ಟ್ 1923 ಬಾಯ್ಲರ್ ಎಲ್ಲಿ ಹಾಕುವ ಸಂದರ್ಭದಲ್ಲಿ ಕೂಡ ಅದರಲ್ಲಿ ಇನ್ಸ್ಪೆಕ್ಟರ್ ಕಡೆ ಇನ್ಸ್ಪೆಕ್ಷನ್ ಆಗಬೇಕು। ಅದು ಅವಾಗ ರೆಗ್ಯುಲರಾಗಿ ಇನ್ಸ್ಪೆಕ್ಷನ್ ಆಗಬೇಕು ಮತ್ತು ಅವರು ಸೂಚನೆಯಲ್ಲಿ ಕೊಟ್ಟಿರ್ತಾರೆ ಮತ್ತು ಎಕ್ಸಿಸ್ಟಿಂಗ್ ಆರ್ಡರ್ಸ್ ಪಾಲನೆ ಮಾಡಿಲ್ವ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ। ರಿಪೋರ್ಟ್ ನಾವು ಈಗ ಇನ್ಸ್ಪೆಕ್ಟರ್ ಬರೀತಾ ಇದ್ದಾರೆ, ಅವ್ರ ರಿಪೋರ್ಟ್ ಮೇಲ್ಗಡೆ ನಾವು ಫರ್ದರ್ ಆ್ಯಕ್ಷನ್ ತೊಗೊಳ್ತೀವಿ। ಈಗ ಫಸ್ಟ್ ನಮಗೆ ರಿಪೋರ್ಟ್ ಬರಬೇಕು, ಡೀಟೇಲ್ ರಿಪೋರ್ಟ್ ಬರಬೇಕು। ಬೇಜವಾಬ್ದಾರಿ ಫಸ್ಟ್ ಆಫ್ ಆಲ್ ಎಲ್ಲ ಸಲಹೆ ಸೂಚನೆಗಳು ಎಲ್ಲ ಕೊಟ್ಟು ಈಗ ಇಂಡಸ್ಟ್ರಿ ಒಂದು ಓನರ್ ಒಂದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿರುವ ಸಂದರ್ಭದಲ್ಲಿ ಇಶ್ಯೂ ಆಗಲ್ಲ। ಬೇಜವಾಬ್ದಾರಿತನ ಉದಾಹರಣೆಗೆ ಈಗ ಬಾಯ್ಲರ್ಸ್ ಆ್ಯಕ್ಟ್ ಪ್ರಕಾರ ಕೆಲವೊಂದು ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಬೇಕಾಗುತ್ತದೆ। ಇಷ್ಟು ಒಂದು 3 ತಿಂಗಳು 6 ತಿಂಗಳ ಫ್ರೀಕ್ವೆನ್ಸಿಯಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತದೆ ಮತ್ತು ಇಷ್ಟು ಜನ ನೇಮಿಸಿರಬೇಕಂದ್ರೆ ಒಂದು ರೂಲ್ಸ್ ಇರ್ತದೆ। ಸೊ ಆ ಸ್ಟ್ಯಾಂಡರ್ಡನ್ನು ಫಾಲೋ ಮಾಡಿಲ್ಲ, ವೈಲೇಟ್ ಮಾಡಿರೋ ಸಂದರ್ಭದಲ್ಲಿ ನಾವು ಮುಂದೆ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇರ್ತದೆ। ಇಫ್ ನೀಡೆಡ್ ವಿಲ್ ಗೋ ಫಾರ್ ಅರೆಸ್ಟ್। ಇಲ್ಲಂದ್ರ ಸಂದರ್ಭದಲ್ಲಿ ಅದು ನಮಗೆ ಅವರು ಎಲ್ಲ ಸ್ಟ್ಯಾಂಡರ್ಡ್ ಫಾಲೋ ಮಾಡಿ ಹೆಂಗೆ ಅದಾಗಿದೆ ಅಂದರೆ ಸೇಫ್ಟಿ ಮ್ಯಾನೇಜರ್ ಲ್ಯಾಪ್ಸಸ್ ಇರುತ್ತೆ ಅಂದರೆ ಸೇಫ್ಟಿ ಮ್ಯಾನೇಜರ್ ಮೇಲೆ ಬರ್ತದೆ। ಸೇಫ್ಟಿ ಮ್ಯಾನೇಜರ್ ಯಾರು ಕೂಡ ಅದಕ್ಕೆ ಯಾರ್ಯಾರೆಲ್ಲ ಅಪಾಯಿಂಟ್ ಮಾಡಬೇಕು, ರೂಲ್ ಪ್ರಕಾರ ಯಾವುದು ಅಪಾಯಿಂಟ್ ಮಾಡಬೇಕೋ ಅದು ಆಗಿಲ್ಲ ಅಂದರೆ ಉಳಿದವ್ರ ಮೇಲ್ಗಡೆ ಆ ಜವಾಬ್ದಾರಿ ಬರ್ತದೆ। ಉಳಿದವ್ರ ಮೇಲ್ಗಡೆ ನಾವು ಮುಂದೆ ಕೇಸ್ ಮಾಡಬೇಕಾಗುತ್ತದೆ। ಸೊ ಅಫಿಷಿಯಲಿ ನಾವು ಸಿಕ್ಕಿ ಆದಮೇಲೆ ವಿಲ್ ಶೇರ್ ದ इन्फॉर्मेशन। सर्व सुविधा दिल्या असतानाही निष्काळजीपणा झाल्यास सेफ्टी मॅनेजरसह दुर्घटनेस कारणीभूत असलेल्या सर्वांवर कठोर कारवाई केली जाईल असेही पोलीस अधीक्षकांनी सांगितले। विनोद कोलकार, KMM मराठी, बेळगाव।